12 ಸೂರ್ಯರು ಬಂದರು ಅಂತೆಲ್ಲ ನಾವು ಕೆಲವೊಮ್ಮೆ ಅನುವಾದ ಕೇಳೋದಿದೆ. ಅದು 12 ಜನ ಆದಿತ್ಯರು ಬಂದರು ಅಂದರೆ 12 ಜನ ಸೂರ್ಯರು ಬಂದರು ಅಂತಲ್ಲ, 12 ಜನ ಅದಿತಿಯ ಮಕ್ಕಳು ಬಂದರು ಅಂತ. ಕೆಲವೊಮ್ಮೆ ಹೇಳೋದುಂಟು 12 ಸೂರ್ಯರು ಬಂದಾಗ ಹೇಗಿರುತ್ತೋ ಹಾಗೆ ಒಂದು ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಯಿತು ಅಂತ ಹೇಳುವಾಗ ಉದಾಹರಣೆಯ ದೃಷ್ಟಿಯಿಂದ ಹೇಳ್ತಾರೆ ಹೊರತು 12 ಸೂರ್ಯರೇ ಬರುವಂಥದ್ದಕ್ಕೆ 12 ಸೂರ್ಯರಿಲ್ಲ, 12 ಆದಿತ್ಯರಿದ್ದಾರೆ. ಅದು ವಿವಸ್ವಾನ್, ಧಾತ, ಅರಿಯಮ, ತ್ವಷ್ಟ, ಭಗ, ಪೂಗ ಇತ್ಯಾದಿ ಹೆಸರುಗಳನ್ನು ಹೇಳುವಾಗ ಈ ವಿವಸ್ವಾನ್ ಕೂಡ ಅಂದರೆ ಸೂರ್ಯ ಕೂಡ ಒಬ್ಬ ಆಗ್ತಾನೆ. ಇಲ್ಲಿ ಒಟ್ಟು 13 ಜನ. ಅದರಲ್ಲಿ ಇನ್ನು ಉಳಿದವರೆಲ್ಲ ಕ್ರೌಂಚೀಂ, ಭಾಸೀಂ, ತಥಾ ಶ್ಯೇನೀಂ, ಧಾರ್ತರಾಷ್ಟ್ರೀ, ತಥಾ ಶುಕೀಂ. ಈ ಭಾಸಿ ಎನ್ನುವಳು ಕ್ರೌಂಚ ಪಕ್ಷಿಗಳ ಸಾಲನ್ನು ಹೆತ್ತರೆ, ಧಾರ್ತರಾಷ್ಟ್ರೀ ಗಿಳಿಗಳ ಸಾಲನ್ನು ಹೆರ್ತಾಳೆ. ಅದೇ ರೀತಿ ತಾಮ್ರ ಮೊದಲಾದ 8 ಜನ, ಉಳಿದಂತೆ ಇನ್ನೂ ಹಿಂದೆ 5 ಜನ ಮತ್ತು 8 ಜನ, ಒಟ್ಟು 13 ಜನರ ಹೆಸರನ್ನು ಹೇಳ್ತಾ ಧೃತರಾಷ್ಟ್ರೀ ಅದರಲ್ಲಿ ಹಂಸ ಪಕ್ಷಿಗಳನ್ನು ಹೆತ್ತಲು.